ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬಿಗ್ ಬಾಸ್ ಖ್ಯಾತಿಯ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ನಿಮಗೆ ಗೊತ್ತೇ ಇದೆ. ಬಾಲಕಿಯೊಬ್ಬಳನ್ನು ಅಕ್ರಮವಾಗಿ ದತ್ತು ಪಡೆದಂಥ ಹಿನ್ನೆಲೆಯಲ್ಲಿ ಸೋನು ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆನಂತರ ನ್ಯಾಯಾಧೀಶರು 4 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ಅವರನ್ನು ಒಪ್ಪಿಸಿದ್ದಾರೆ. ಈ ಮಧ್ಯೆ ಸೋನು ಶ್ರೀನಿವಾಸ್ ಗೌಡ ಅವರ ವಿರುದ್ಧ ಬಾಲಕಿಯ ಗ್ರಾಮಸ್ಥರು ರೊಚ್ಚಿಗೆದ್ದಿರುವಂಥ ಒಂದು ಘಟನೆ ಕೂಡ ನಡೆದಿದೆ. ಸೋನು ಶ್ರೀನಿವಾಸ್ ಗೌಡ ಅವರನ್ನು ನ್ಯಾಯಾಂಗ ವಶಕ್ಕೆ ಪಡೆದಿರುವಂತಹ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸೋನು ಶ್ರೀನಿವಾಸ್ ಗೌಡ ಅಕ್ರಮವಾಗಿ ದತ್ತು ಪಡೆದುಕೊಂಡಂತಹ ಬಾಲಕಿಯ ಹುಟ್ಟೂರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕಾಚಾಪುರ ಗ್ರಾಮಕ್ಕೆ ಇವತ್ತು ಹೋಗಿದ್ದರು. ಆ ವೇಳೆ ಅಲ್ಲಿನ ಗ್ರಾಮಸ್ಥರು ಸೋನು ವಿರುದ್ಧ ಗರಂ ಆಗಿದ್ದಾರೆ. ಅಕ್ರಮವಾಗಿ ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಬ್ಯಾಡ್ರಲ್ಲಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಅವರನ್ನು ಮಹಜರು ಮಾಡಲು ಅಲ್ಲಿಗೆ ಗ್ರಾಮಕ್ಕೆ ಕರೆದುಕೊಂಡು ಹೋಗಿದ್ರು. ಈ ವೇಳೆ ಗ್ರಾಮಸ್ಥರು ಸೋನು ಶ್ರೀನಿವಾಸ್ ಗೌಡ ಅವರ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಬ್ಯಾಡ್ರಲ್ಲಿ ಪೊಲೀಸರು ಬಾಲಕಿಯ ಮನೆ ಮತ್ತು ಓಡಾಡಿದ ಸ್ಥಳಗಳನ್ನು ಕೂಡ ಮಹಜರು ಮಾಡಲು ಅಲ್ಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಗು ಪಡೆದುಕೊಂಡು ಹೋದ ಸ್ಥಳ, ಗ್ರಾಮದಲ್ಲಿ ಓಡಾಡಿದ ಸ್ಥಳಗಳಲ್ಲಿ ಸ್ಥಳ ಮಹಜರು ಮಾಡಲು ಹೋಗಿದ್ದಾಗ ಸೋನು ಶ್ರೀನಿವಾಸ್ ಗೌಡ ಅವರ ಬೆನ್ನತ್ತಿ ಕಲ್ಲು ತೂರಾಟವನ್ನು ಗ್ರಾಮಸ್ಥರು ನಡೆಸಿದ್ದಾರೆ. ಈ ವೇಳೆ ಸೋನು ಶ್ರೀನಿವಾಸ್ ಗೌಡ ಅವರು ಕಾರೇರಿ ತಪ್ಪಿಸ್ಕೊಂಡು ಹೋಗಲು ಪ್ರಯತ್ನಿಸಿದಂಥ ಸಂದರ್ಭದಲ್ಲೂ ಕೂಡ ಗ್ರಾಮಸ್ಥರು ಕಾರಿನ ಹಿಂದೆ ಬೆನ್ನತ್ತಿ ಕಲ್ಲು ತೂರಾಟ ನಡೆಸಿರುವಂಥ ಒಂದು ಘಟನೆ ಕೂಡ ನಡೆದಿದೆ. ಸೋನು ಗೌಡ ಅವರು ಬಾಲಕಿಯನ್ನು ದತ್ತು ಪಡೆದು ಗ್ರಾಮದಿಂದ ಕರೆದುಕೊಂಡು ಹೋಗಿದ್ದರ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಅಪ್ರಾಪ್ತ ಬಾಲಕಿಯ ಪೋಷಕರಿಗೆ ಬೆಂಗಳೂರಿಗೆ ವಿಚಾರಣೆಗೆ ಬರುವಂತೆ ಬ್ಯಾಡ್ರಳ್ಳಿ ಪೊಲೀಸರು ತಿಳಿಸಿದ್ದಾರೆ. ಸೋನು ಶ್ರೀನಿವಾಸ್ ಗೌಡ ಮಾಡಿರುವ ಅಕ್ರಮ ಕೆಲಸದಿಂದ ಬಾಲಕಿಯ ಪೋಷಕರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಇದಕ್ಕಾಗಿಯೇ ಕಾಚಾಪುರ ಗ್ರಾಮಸ್ಥರು ಗರಂ ಆಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಬಾಲಕಿಯ ಚಿಕ್ಕಪ್ಪ, ನಾವು ದತ್ತು ಕೊಟ್ಟಿಲ್ಲ, ಯಾವುದೇ ದುಡ್ಡಿನ ವ್ಯವಹಾರ ಕೂಡ ಇಲ್ಲಿ ನಡೆದಿಲ್ಲ, ಇದನ್ನು ದೊಡ್ಡದನ್ನು ಮಾಡುವ ಅವಶ್ಯಕತೆಯೂ ಇಲ್ಲ. ನಮ್ಮ ಹುಡುಗಿ ಚಿಕ್ಕವಳಾಗಿದ್ದರಿಂದಲೂ ಒಳ್ಳೆಯ ವಿಶ್ವಾಸ ಬೆಳೆಸಿಕೊಂಡಿದ್ದಾಳಷ್ಟೇ. ನಮ್ಮ ಅಣ್ಣ 25 ವರ್ಷಗಳಿಂದ ಅಲ್ಲೇ ಇದ್ದಾರೆ ಅಂತ ಹೇಳಿ ಅವರ ಚಿಕ್ಕಪ್ಪ, ಅಂದರೆ ಬಾಲಕಿಯ ಚಿಕ್ಕಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಾಮೆಂಟ್ ಮಾಡಿ.